ಬಿಡಿ, ಮಜ್ಜಿಗೆ ಗಿಡದ ಮಜ್ಜಿಗೆ ಇಟ್ಬಿಡಿ. ನೀವು ಮಧ್ಯ ಬನ್ನಿ. ಶಿವಕುಮಾರಣ್ಣ ಬರ್ರಿ. ಓಕೆ ಅಣ್ಣ, ಚೂರು ಮುಂದೆ ಬನ್ನಿ ಮೇಡಮ್. ಹಾಂ ಓಕೆ ಸರ್. ಹಾಂ ಕ್ಯಾಚ್. ಎಲ್ಲ ಈ ಕಡೆ ತಿರುಗಿ. ಎಲ್ಲರೂ ಕವರ್ ಮಾಡ್ಕೊಳ್ಳಿ. ಇಲ್ಲಿ ಅಡಿ ಕೇಳೋದು. ಅಮ್ಮ ಒಂದು ಸ್ವಲ್ಪ ತಿನ್ಸ್ಬಿಡಿ ಎಲ್ಲರೂ. ಅಮ್ಮ ಒಂದು ಸ್ವಲ್ಪ ಅದೇ ಕುಬ್ಬಿಟ್ಟು ನೀವು ತಿಂತಿದ್ದೀರ. ಇಲ್ಲಿ ಇಲ್ಲಿ ಅಣ್ಣ. ಮಜ್ಜಿಗೆ ಆ ಕಡೆ ಹೋಗು. ಕಾಣಿಸ್ತಾ ಇದೆ, ಕಾಣಿಸ್ತಾ ಐತೆ. ಬನ್ನಿ ಕುಡಿ, ಎಲ್ಲರಿಗೂ ಕುಡಿ. ಕರೀಲಿ, ಎಲ್ಲಾರನ್ನೂ ಕರೀಲಿ. ಬನ್ನಪ್ಪ, ಎಲ್ಲರೂ ಬನ್ನಿ ಈಸ್ಕಡೆ. ಇನ್ನು ನಿಂತ್ಕೊಳ್ರಿ ಅಲ್ಲ ಅಣ್ಣ ಒಂಚೂರು. ಬಿಕ್ಕಿಕ್ಕೆಲ್ಲ ಕೊಟ್ಟು ಕಣ ಬಂದ್ರು. ಅಣ್ಣ ಒಂಚೂರು. ಮನೇಲಿ ಇನ್ನೊಂದು ರೌಂಡ್ ಬಂದು ಹಾಕ್ಸ್ಕೊಳ್ಳಿ. ರೈನ್ ಮಾಡ್ರಪ್ಪ, ರೈನ್ ಮಾಡ್ಸೋ ಈಗ. ಒಂದು ಸ್ಪೂನ್ ಹಾಕ್ಬಿಡಿ, ಒಂದು ಸ್ಪೂನ್ ಹಾಕಿದೆ ಬೇಕಾದ್ರೆ ಇನ್ನೊಂದು ರೌಂಡ್ ಹಾಕಿ. ಬನ್ನಿ
ಸುರೇಶ್ ಇವತ್ತು ನಮ್ಮ ಸಂತೋಷರೇ ಪುನೀತ್ ರಾಜ್ಕುಮಾರ್ ಅವರ 51ನೇ ಹುಟ್ಟುಹಬ್ಬದ ಶುಭಾಶಯನ ಇಡೀ ಮೈಸೂರು ನಗರದಲ್ಲಿರ್ತಕ್ಕಂಥ ಎಲ್ಲ ಅಭಿಮಾನಿ ಬಳಗ, ಡಾಕ್ಟರ್ ರಾಜ್ಕುಮಾರ್ ಅಭಿಮಾನ, ಶಿವರಾಜ್ ಕುಮಾರ್ ಅಭಿಮಾನ, ರಾಘವೇಂದ್ರ ರಾಜ್ಕುಮಾರ್, ಎಲ್ಲರ ಕುಟುಂಬದ ಎಲ್ಲ ಸದಸ್ಯರು ಸೇರಿ ಇವತ್ತಿಂದ ಹುಟ್ಟುಹಬ್ಬನ 51ನ್ನು ಭಾರಿ ಯಶಸ್ವಿಯಾಗಿ ಮಾಡಿದ್ದಾರೆ. ನನ್ನ ಈಗಾಗಲೇ ಹೇಳಿದ್ರು, ಅಪ್ಪು ಅವ್ರಿಗೂ ನನಗೂ ಇದ್ದಂಥ ಸ್ನೇಹ ಅಪಾರವಾದದ್ದು. ಅವರು ನನಗೆ 6 ವರ್ಷ, ಅವರು ಹೇಳಬೇಕು ಒಂದು 6ನೇ ತಿಂಗಳಿಗೆ ಬಣ್ಣ ಹಚ್ಚಿರ್ತಕ್ಕಂಥ ಒಬ್ಬ ವ್ಯಕ್ತಿ, 6 ತಿಂಗಳಿಗೆ ಅಂಥ ವ್ಯಕ್ತಿ 46ನೇ ವರ್ಷಕ್ಕೆ ತೀರಿದ್ರು ಅಂತ ಹೇಳಿದಾಗ ದುಃಖ ಆಗ್ತಕ್ಕಂಥದ್ದು. ಆದರೆ ಇಲ್ಲಿ ಹೇಳ್ತಕ್ಕಂಥ ನಮ್ಮ ಅಭಿಮಾನಿಗಳು ಖಂಡಿತವಾಗಿ ಅವರು ಸತ್ತಿಲ್ಲ, ಇದ್ದಾರೆ. ಅಪ್ಪು ನಮ್ಮಲ್ಲಿದ್ದಾರೆ, ಸದಾ ನಮ್ಮಲ್ಲಿದ್ದಾರೆ, ಕರ್ನಾಟಕ ರತ್ನವಾಗಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಥರನೇ ಡಾಕ್ಟರ್ ರಾಜ್ಕುಮಾರ್, ಪುನೀತ್ ರಾಜ್ಕುಮಾರ ಇದ್ದಾರೆ. ಅವರೆಲ್ಲ ನಮ್ಮಲ್ಲಿ ಇರ್ತಕ್ಕಂಥದ್ದು. ನಾವು ಸೂರ್ಯಚಂದ್ರ ಇರೋವರೆಗೂ ನಾನು ಮರೆಯೋದಿಲ್ಲ. ಕನ್ನಡ ಇತಿಹಾಸದಲ್ಲೇ ಕನ್ನಡ ಭಾಷೆಯನ್ನು ಇವತ್ತು ಯಾವುದಾದ್ರೂ ಒಂದು ಕುಟುಂಬ ತಂದಿದೆ ಅನ್ನತಕ್ಕಂಥದ್ದು ಏನಾದ್ರು ಇದ್ದರೆ ಡಾಕ್ಟರ್ ರಾಜ್ಕುಮಾರ್ ಕುಟುಂಬ. ಅದರಲ್ಲಿ ಪುನೀತ್ ರಾಜ್ಕುಮಾರ್ ಅವ್ರ ಮಗ ಅಂದರೆ ಹೆಮ್ಮೆ ಆಗ್ತದೆ. ಅವರ ಚಿತ್ರಗಳು ಸಣ್ಣ ಚಿತ್ರದಿಂದ ಹಿಡಿದು ದೊಡ್ಡ ಚಿತ್ರವರೆಗೂ ನಾವು ನೋಡಿದ್ದೀವಿ. ನಿಜವೂ ಹೇಳಬೇಕು ಅಂದರೆ ನನಗೆ ಗೋಕಾಕ್ ಚಳವಳಿಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಜೊತೆಲಿ ನಾನು ಓದಂಥ ಸಂದರ್ಭದಲ್ಲಿ ಪುನೀತ್ ರಾಜ್ಕುಮಾರ್ ನನ್ನ ತೊಡೆ ಮೇಲೆ ಕೂತಿರ್ತಕ್ಕಂಥದ್ದು ತುಂಬ ಇದೆ. ಅವರು ಬಂದು ನನ್ನ ಜೊತೆ ಕೂತ್ಕೊಳ್ತಿದ್ರು. ಅಂಥ ಒಂದು ಒಬ್ಬ ಚೇತನ ಇವತ್ತೊಂದು ನಾನು ಎಷ್ಟು ಸಂತೋಷದಿಂದ ಹೇಳ್ತಾ ಇದ್ದೀನಿ. ಆ ಹುಟ್ಟುಹಬ್ಬ 51ನೇ ವ್ಯಕ್ತಿಯ ಹುಟ್ಟುಹಬ್ಬನ ಶುಭಕಾಮನೆ ಹೇಳ್ತೀನಿ. ನನ್ನ ಹೆಸರು ಎಂ ರಾಮೇಗೌಡ, ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಸಂಘದ ಸಂಸ್ಥಾಪಕ ಅಧ್ಯಕ್ಷರು. ನನ್ನ ಜೊತೆಯಲ್ಲಿ ಜಿಲ್ಲಾ ಅಧ್ಯಕ್ಷರಾದಂಥ ದೇಶಿಗೌಡರು ಇದ್ದಾರೆ. ನನ್ನ ಪುನೀತ್ ಅಭಿಮಾನಿ ಬಳಗದ ಅಧ್ಯಕ್ಷರಾದಂಥ ರವಿಯವರು, ನಮ್ಮ ಮಂಜು ಅವರು, ಎಲ್ಲ ಇವತ್ತು ಇವರು ಒಬ್ಬರು ಇಬ್ಬರು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಎಲ್ಲರ ಒಂದು ಶುಭಕಾಮನೆ ಇದೆ. 51 ಯಶಸ್ವಿಯಾಗಲಿ. ನಿಮ್ಮ ಸಹಕಾರಕ್ಕೂ ಶುಭ ಆಗಲಿ. ಅಭಿನಂದನೆಗಳು. ಇಂದು ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನದ ಪ್ರಯುಕ್ತವಾಗಿ ಗಂಧದ ಗುಡಿ ಅಪ್ಪು ಅಭಿಮಾನಿ ಬಳಗ ಮೈಸೂರು ಜಿಲ್ಲಾಧ್ಯಕ್ಷರು ರವಿ ಅಂತ ನಾನು, ನಮ್ಮ ಗೌರವಾಧ್ಯಕ್ಷರಾದಂಥ ಪ್ರಕಾಶ್ ಅಣ್ಣವರು, ನಮ್ಮ ಖಜಾಂಚಿಯಾದಂಥ ಕೆಳಳಿ ಶಿವು ಅವರು, ನಮ್ಮ ಆಟೋ ಶಿವು ಅವರು, ಆಯಿತಾ, ಬಾಲರಾಜ್ ಅವರು, ಆಮೇಲೆ ವೆಂಕಟೇಶಣ್ಣ ಅವರು, ಅಂಗಡಿ ವೆಂಕಟೇಶಣ್ಣ ಅವರು, ನಮ್ಮ ರವಿಕುಮಾರ್ ಅವರು, ಚಂದ್ರಶೇಖರ್, ಎಲ್ಲ ನಾವು ಒಂದು ಅಪ್ಪು ಅಭಿಮಾನಿಗಳು ಇವತ್ತು ಜನ್ಮದಿನವನ್ನು ಸರಳತೆಯಿಂದ, ಯಾಕೆಂದರೆ ಅವರು ಏನೋ ನಮಗೆ ದಾರಿ ಮಾರ್ಗ ತೋರಿಸ್ಕೊಟ್ಟಿದ್ರು, ಆ ದಾರಿ ಮಾರ್ಗದಲ್ಲಿ ನಾವು ಇವತ್ತು ನಡ್ಕೊಂಡು ಹೋಗ್ತಾ ಇದ್ದೀವಿ. ಮುಂದೆ ಅವ್ರ ಸೇವೆನ ನಾವು ಇನ್ನೂ ಬೇರೆ ರೀತಿಯಲ್ಲಿ, ಹೆಚ್ಚಿನ ರೀತಿಯಲ್ಲಿ ಬೇರೆ ಥರ ಕಾರ್ಯಕ್ರಮಗಳನ್ನ ಹಮ್ಮಿಕೋಬೇಕು ಅಂತ ನಮ್ಮ ಸಂಘದ ವತಿಯಿಂದ ನಾವೆಲ್ಲ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಆ ಭಗವಂತ ಆಯುಷ್ಯ ಆರೋಗ್ಯ ನಮಗೂ ಕೊಟ್ಟು ಎಲ್ಲ ಥರನೂ ಒಂದು ಒಳ್ಳೆ ಥರದಲ್ಲಿ ಇದಾದರೆ ಅವ್ರ ಹೆಸರನ್ನ ನಾವು ಇನ್ನೂ ಬೇರೆ ಮಟ್ಟಿಗೆ ಕೀರ್ತಿನ ಇನ್ನೂ ಕರ್ನಾಟಕ ರಾಜ್ಯದಲ್ಲಿ ಒಳ್ಳೆ ಹೆಸರು ಕೂಗಿಸ್ಬೇಕಂತ ನಾವು ಅಭಿಮಾನಿಗಳಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ. ರವಿ ಕೆ. ಈಗ ನಮ್ಮ ರಾಮೇಗೌಡರಿಗೂ ಮತ್ತು ದೇಸಿಗೌಡರಿಗೆ, ಸುವರ್ಣಮ್ಮ ಅವ್ರಿಗೆ, ಇವರೆಲ್ಲರಿಗೂ ಹಿರಿಕರುಗಳಿಗೆ ನಮ್ಮ ಸಂಘದ ವತಿಯಿಂದ ಒಂದು ಸಣ್ಣದಾಗ ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಇದಕ್ಕೆ ದಯವಿಟ್ಟು ನೀವೆಲ್ಲ ಸಹಕರಿಸಿ ಭಾಗವಹಿಸಬೇಕು. ಈ ನಮ್ಮ ಕನ್ನಡ ಜನತೆಗೆ ಸರಳ ವ್ಯಕ್ತಿ ಮತ್ತು ಸೌಜನ್ಯ ರೀತಿಯಲ್ಲಿ ವರ್ತಿಸ್ತಾ ಇದ್ದರು. ಮತ್ತು 1800 ಶಾಲೆಗಳನ್ನ ದತ್ತು ತಗೊಂಡು 17 ವೃದ್ಧಾಶ್ರಮಗಳನ್ನ ದತ್ತು ತಗೊಂಡು ಪಾಲನೆ ಮಾಡ್ತಾಯಿದ್ರು. ಅವ್ರನ್ನ ಕಳ್ಕೊಂಡಿರೋದು ಕರ್ನಾಟಕಕ್ಕೆ ತುಂಬಲಾರದಂತಹ ಒಂದು ನಷ್ಟ ಆಗಿದೆ. ಅವ್ರು ಯಾವತ್ತೂ ಮತ್ತೆ ಹುಟ್ಟಿ ಬರಲಿ ಅಂತಂತೇಳಿ ಕನ್ನಡ ಅಭಿಮಾನಿಗಳು ಅವರ ಹುಟ್ಟುಹಬ್ಬನ ಆಗಿರ್ಬೋದು ಅಥವಾ ಅವ್ರನ್ನ ಸ್ಮರಣೆ ಆಗ್ಬೋದು ಯಾವತ್ತೂ ಇದೇ ರೀತಿ ವಿಜೃಂಭಣೆಯಿಂದ ಆಚರಿಸ್ತಾ ಇರ್ತಾರೆ. ಏನು ಈಗ ನೋಡಿ, ಕರ್ನಾಟಕದಂತೆ ಅಲ್ಲದೆ ಹೊರ ರಾಜ್ಯದಲ್ಲೂ
ನಮ್ಮ ಅಪ್ಪುನ ಒಂದು ದೇವ್ರ ರೀತಿ ಹೊಗಳ್ತಾ ಇದ್ದಾರೆ ಮತ್ತು ಆಚರಿಸ್ತಾ ಇದ್ದಾರೆ. ಏನು ಇವತ್ತು ಅಪ್ಪು ಅವರು 51ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಮೈಸೂರು ಕರ್ನಾಟಕದಂಥ ಎಲ್ಲ ರಾಜ್ಯಗಳಲ್ಲಿ ಹುಟ್ಟುಹಬ್ಬನ ತಮ್ಮ ಮನೆ ಮಗನ ರೀತಿ ಹುಟ್ಟುಹಬ್ಬನ ಆಚರಿಸ್ತಾ ಇದ್ದಾರೆ. ಹಾಗೆ ನಮ್ಮ ಗಂಧದ ಗುಡಿ ಅಪ್ಪು ಅಭಿಮಾನಿ ಬಳಗದ ವತಿಯಿಂದ ಮೈಸೂರು ಹೃದಯ ಭಾಗದಲ್ಲಿ ನಾವು ವರ್ಷ ಪೂರ್ತಿ ಅವರು ಜೀವಂತ ಇದ್ವಾಗಲೂ ಆಚರಿಸ್ತಾ ಇದ್ದೋ, ಇವಾಗಲೂ ಆಚರಿಸ್ತಾ ಇದ್ದೀವಿ, ಮುಂದೇನೂ ಆಚರಿಸ್ತಾನೆ ಇರ್ತೀವಿ ಅಂತಂತೇಳಿ ಕೋರ್ಕೊತೀವಿ. ನಂದಿನಿ, ಭಾರತ್ ನ್ಯೂಸ್ ಟಿವಿ, ಮೈಸೂರು.